ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮೆರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಪ್ರತಿಭೆಯ ಕುರಿತು ಹೇಳೋದಾದರೆ, ಇವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತಿಗೆ ಬಹಳ ಸೂಕ್ತವಾದ ನಿದರ್ಶನವಾಗಿದ್ದಾರೆ. ಪ್ರಸ್ತುತ ಇವರು 6ನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದು, ಯೋಗದಲ್ಲಿನ ಆಸಕ್ತಿಯಿಂದ ಕಳೆದ 3 ವರ್ಷಗಳಿಂದ ಈ ಯೋಗವನ್ನು ಅಭ್ಯಸಿಸುತ್ತಾ ಬರುತ್ತಿದ್ದಾರೆ. ಜೊತೆಗೆ ಯೋಗದಲ್ಲಿನ ವಿವಿಧ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ಬರುತ್ತಿದ್ದಾರೆ. ಇವರು ಇದುವರೆಗೂ ಹಲವಾರು ಬಾರಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ವಿಶೇಷ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ಬಹುಮಾನಗಳಿಗೆ ಹಾಗೂ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ. ಹೀಗೆ ತಮ್ಮ ಯೋಗ ಕ್ರೀಡಾ ಪ್ರತಿಭೆಯ ಮೂಲಕ ವಿವಿಧ ಹಂತದ ಸ್ಪರ್ಧೆಗಳಲ್ಲಿ ಬಹುಮಾನಗಳಿಗೆ ಹಾಗೂ ಪ್ರಶಸ್ತಿಗಳಿಗೆ ಭಾಜನರಾಗುತ್ತಾ ಪ್ರಸ್ತುತ ರಾಷ್ಟ್ರ ಮಟ್ಟದ ಯೋಗ ಸ್ಪರ್ಧೆಗೆ ಆಯ್ಕೆಯಾಗಿರುವ ಮೈಸೂರಿನ ಕುಮಾರಿ ಹಾಸಿನಿರವರು ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಚಿಕ್ಕ ವಯಸ್ಸಲ್ಲಿನೇ ತಮ್ಮ ಯೋಗ ಯಶಸ್ಸಿನ ಕುರಿತು, ಮುಂದೆ ಭಾಗವಹಿಸಲಿರುವ ರಾಷ್ಟ್ರ ಮಟ್ಟದ ಯೋಗ ಸ್ಪರ್ಧೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಹಾಸಿನಿಯವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ಬಹಳ ಸಂತೋಷ, ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋಂಥದ್ದು. ತಾವು ತಮ್ಮ 6ನೇ ತರಗತಿಯಲ್ಲಿ ಓದ್ತಿರೋಂಥ ಈ ಚಿಕ್ಕ ವಯಸ್ಸಿನಲ್ಲೇ ತಾವು ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಗೆ ಆಯ್ಕೆ ಆಗಿರೋಂಥದ್ದು ಬಹಳ ಖುಷಿ ಹಾಗೂ ಹೆಮ್ಮೆಯ ವಿಚಾರ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ತಮಗೆ ಈ ಯೋಗದಲ್ಲಿನ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇರ್ತಾರಾಗಿರ್ಬೋದು, ಇಲ್ಲಿ ಬಹುಮಾನ ಪದಕಗಳನ್ನು ಗಳಿಸ್ತಾ ಇರೋದಾಗಿರ್ಬೋದು, ಈಗ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿರ್ಬೋದು, ಎಷ್ಟು ಖುಷಿಯಾಗಿದೆ, ಇದರ ಅನುಭವನ ನಮ್ಮ ಜೊತೆ ಹಂಚ್ಕೊಳ್ಳಿ. ತುಂಬ ಖುಷಿಯಾಗಿದೆ. ಮೊದಲನೇದಾಗಿ ತಾಲೂಕ್ ಲೆವೆಲ್ಲಿಂದ ಡಿಸ್ಟಿಕ್ ಲೆವೆಲ್ಗೆ ಹೋದೆ. ಡಿಸ್ಟಿಕ್ಕಲ್ಲಿ ಫಸ್ಟ್ ಪ್ಲೇಸ್ ತಗೊಂಡು ಡಿವಿಷನ್ ಲೆವೆಲಿಗೆ ಹೋದೆ. ಅಲ್ಲೂ ಪ್ರಥಮ ಸ್ಥಾನ ಪಡೆದು ಸ್ಟೇಟ್ ಲೆವೆಲಿಗೆ ಹೋದೆ. ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಪ್ಲೇಸ್ ತಗೊಂಡು ಇವಾಗ ನ್ಯಾಷನಲ್ ಲೆವೆಲಿಗೆ ಸೆಲೆಕ್ಟ್ ಆಗಿದ್ದೀನಿ. ನ್ಯಾಷನಲ್ ಲೆವೆಲ್ ಹೈದ್ರಾಬಾದಲ್ಲಿದೆ ಜನವರಿಗೆ. ತುಂಬ ಖುಷಿ ಆಗ್ತಾ ಇದೆ. ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಪ್ಲೇಸ್ ತಗೊಳ್ಳೋಕ್ಕೆ. ಟ್ರೈನರು ಎಲ್ಲರೂ ಖುಷಿಪಟ್ಟರು. ಹಾಗಿದ್ರೆ ತಮಗೆ ಈ ಯೋಗದ ಮೇಲೆ ಆಸಕ್ತಿ ಮೂಡೋದಕ್ಕೆ, ಇದರಲ್ಲಿ ತಾವು ತೊಡಸ್ಕೊಳ್ಳೋದಕ್ಕೆ ಪ್ರೇರಣೆ ಹೇಗಾಯಿತು? ನಾನು ಚಿಕ್ಕ ವಯಸ್ಸಿಂದನೂ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಕೊರೋನಾ ಟೈಮಲ್ಲಿ ಅಡ್ವಾನ್ಸ್ ಲೆವೆಲ್ ಆಸನ ಕಲಿಯೋಕ್ಕೆ ಆ ಟೀಚರ್ ಹತ್ರ ಟ್ರೈನಿಂಗ್ ತಗೊಳ್ಳೋಕ್ಕೆ ಜಾಯ್ನ್ ಆದೆ. ಮೈಸೂರಲ್ಲಿ ಚಾಮುಂಡಿ ವಿಹಾರ್ ಸ್ಟೇಡಿಯಂ ಹತ್ರ ಒಂದು ಕಾಂಪಿಟೇಷನ್ ಇತ್ತು, ಅಲ್ಲಿಗೆ ಹೋಗಿದ್ದೆ ಭಾಗವಹಿಸೋಕ್ಕೆ. ಅಲ್ಲಿ SGS ಸಂಸ್ಥೆ ಅವರು ಕಾಂಪಿಟೇಷನ್ ಮಾಡ್ತಾಯಿದ್ರು. ಅದನ್ನ ನೋಡಿ, ಓ ಇವ್ರ ಥರ ಬೆಂಡ್ ಆಗಬೇಕಲ್ಲ, ನಾನುವೇ ಇವ್ರ ಥರ ಆಸನ ಮಾಡಬೇಕಲ್ಲ, ಇವ್ರ ಥರ ನಾನು ಕಲಿಬೇಕಲ್ಲ ಅಂತ, ನನ್ನ ಕೈಲೂ ಆಗುತ್ತೆ ಅಂತ ನನಗೆ ಯೋಗ ಮೇಲೆ ಆಸಕ್ತಿ ಮೂಡ್ತು. ತಾವು ಈ ಯೋಗವನ್ನು ಕಲಿಯೋದಕ್ಕೆ ಶುರು ಮಾಡಿದಾಗ ಎಷ್ಟನೇ ಕ್ಲಾಸ್ ಓದ್ತಾ ಇದ್ರಿ? 4th ಸ್ಟ್ಯಾಂಡರ್ಡ್. 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ರಿ. ಆವಾಗ ಈ ಥರ ಚಾಮುಂಡಿ ವಿಹಾರ್ ಸ್ಟೇಡಿಯಮಲ್ಲಿ ಯೋಗ ಮಾಡೋದನ್ನು ನೋಡಿದಂಥ ಸಂದರ್ಭದಲ್ಲಿ ತಮಗೆ ಈ ಯೋಗ ಕಲಿಬೇಕು ಅಂತ ಆಸಕ್ತಿ ಬಂತು ಅಂತ ಹೇಳಿದ್ರಲ್ಲ, ಆಗ ತಮ್ಮ ಪೇರೆಂಟ್ಸ್ ಜೊತೆ ಹೇಳ್ಕೊಂಡ್ರ? ಏನಂದ್ರು ಅವರು? ಸೇರಿಸ್ತೀನಿ ನಾನು SGS ಸಂಸ್ಥೆಗೆ, ನೀನು ಯೋಗ ಕಲಿ ಅವ್ರ ಥರ, ನೀನು ಚೆನ್ನಾಗಿ ಕಲಿತೀಯ ಕಲಿ ಅಂದ್ಬಿಟ್ಟು SGS ಸಂಸ್ಥೆಗೆ ನನ್ನೂ ಜಾಯಿನ್ ಮಾಡಿಸಿದ್ರು. ಈಗ ಈ ಥರ ಯೋಗ ಕಲಿಯೋದ್ರಿಂದ, ಯೋಗ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಅಂತ ನಿಮ್ಗೆ ಏನಾದರೂ ಗೊತ್ತಿತ್ತಾ? ಗೊತ್ತಿರಲಿಲ್ಲ. ನಾನು ಜಾಯಿನ್ ಆದಾಗ ಅಲ್ಲಿ ಟೀಚರ್ಸು ಪ್ರತಿಯೊಂದು ಪಾಯಿಂಟ್ನ, ಯೋಗ ಕಲಿಯೋದ್ರಿಂದ ಏನು ಉಪಯೋಗ ಆಗುತ್ತೆ, ಏನೇನು ಬೆನಿಫಿಟ್ಸ್ ಎಲ್ಲ ಹೇಳ್ಕೊಡು. ಫಸ್ಟು ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ
ಆರೋಗ್ಯವಾಗಿರ್ತೀವಿ. ಯಾವುದೇ ಹಾಸ್ಪಿಟಲ್ಲು ಹೋಗಂಗಿಲ್ಲ. ಥೈರಾಯ್ಡ್ ಪ್ರಾಬ್ಲಮ್ಮು, ಅಸ್ತಮಾ, ಫೀವರು, ಯಾವುದೇ ಸಣ್ಣ ಪುಟ್ಟ ಕಾಮನ್ ಡಿಸೀಸ್ ಬರಲ್ಲ. ಇಷ್ಟು ಉಪಯೋಗ ಇದೆ. ಮಾನಸಿಕವಾಗಿ ಯಾವ ರೀತಿ ಆರೋಗ್ಯವಾಗಿರ್ಬೋದು ಯೋಗ ಮಾಡೋದ್ರಿಂದ? ಮೆಂಟಲ್ ಹೆಲ್ತ್ ಮಾಡಬೇಕಂದ್ರೆ ಯೋಗದಲ್ಲೇ ಪ್ರಾಣಾಯಾಮ, ಮೆಡಿಟೇಷನ್ನು, ತ್ರಾಟಕ ಅಂದರೆ ಒಂದೇ ಕಡೆ ಅಬ್ಸರ್ವ್ ಮಾಡೋದು. ಕಣ್ಣು ಮುಚ್ಚಿದ್ರೇ ಒಂದೇ ಕಡೆ 1 ಮಿನಿಟ್ 2 ಮಿನಿಟ್ಸ್ ಅಬ್ಸರ್ವ್ ಮಾಡೋದು. ಇವೆಲ್ಲ ಮಾಡೋದ್ರಿಂದ ಮೆಂಟಲಿ ಸ್ಟ್ರಾಂಗ್ ಆಗ್ತೀವಿ, ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ತ್ರಾಟಕ ಮಾಡೋದ್ರಿಂದ ಐಗೆ ಏನು ಪ್ರಾಬ್ಲಮ್ಸ್ ಬರಲ್ಲ. ಯಾರಾದರೂ ಸ್ಪೆಕ್ಸ್ ಹಾಕಿದರೆ ಅದು 1.2 ಜಾಸ್ತಿ ಆಗಲ್ಲ, ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಹಾಗಾದರೆ ತಮಗೆ ಈ ಯೋಗದಲ್ಲಿ ಸೇರಿಕೊಂಡು ಅಭ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಈ ಯೋಗ ಅನ್ನೋದು ತಮ್ಮ ಓದಿಗೆ ಎಷ್ಟು ಸಹಕಾರ ಆಯಿತು? ಯೋಗ ಮಾಡೋದ್ರಿಂದ ಓದೋದಕ್ಕೂ ನನಗೆ ಜಾಸ್ತಿ ಇಂಪ್ರೂವ್ ಆಗ್ತಾ ಇದೆ, ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಇದೆ. ಓದೋದ್ರಲ್ಲೂ ತುಂಬ ಚೆನ್ನಾಗಿ ಹೋಗ್ತಾ ಇದ್ದೀನಿ, ಯೋಗ ಮಾಡೋದ್ರಲ್ಲೂ ತುಂಬ ಚೆನ್ನಾಗಿ ಯೋಗ ಮಾಡ್ತಾ ಇದ್ದೀನಿ. ಮೊದಲೆಲ್ಲ 40 ಮಾರ್ಕ್ಸ್ಗೆ 120, 15 ಹಂಗೆ ತೆಗಿತಾ ಇದೆ. ಇವಾಗ 40ಗೆ 35 ಅಬೌವ್, 30 ಅಬೌವ್ ಹಂಗೆ ತೆಗಿತಾ ಇದೆ. ಅಂದರೆ ಯೋಗದಲ್ಲಿ ತಾವು ತೊಡಸ್ಕೊಳ್ಳೋದ್ರಿಂದ ತಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಜೊತೆಗೆ ಓದಿನಲ್ಲಿ ಭಾಳಷ್ಟು ಏಕಾಗ್ರತೆ ಮೂಡ್ತು. ಅದರಲ್ಲಿ ಉತ್ತಮ ಅಂಕಗಳು ಕಳಿಸ್ಕೊಳ್ಳೋಕ್ಕೆ ಯೋಗ ಕೂಡ ಒಂದು ಸಹಕಾರಿಯಾಗಿದೆ. ಹೌದು. ಹಾಗಿದ್ರೆ ತಾವು SGS ಯೋಗ ತರಬೇತಿ ಸಂಸ್ಥೆಯಲ್ಲಿ ತಾವು ಯೋಗವನ್ನು ಪಡೆಯೋದಕ್ಕೆ ಸೇರ್ಕೋತೀರಾ. ಆರಂಭದಲ್ಲಿ ಈ ಯೋಗ ತರಬೇತಿಯನ್ನು ಪಡೆಯೋದಕ್ಕೆ ಸೇರ್ಕೊಂಡಂಥ ಸಂದರ್ಭದಲ್ಲಿ ತಮಗೆ ಯಾವ ರೀತಿಯಾದಂಥ ಯೋಗ ತರಬೇತಿಯನ್ನು ಕೊಟ್ಟರು? ಆ ತರಬೇತಿ ಆರಂಭದ ದಿನಗಳು ಹೇಗಿತ್ತು? ಮೊದಲನೇ ದಿವಸ ನಾನು ಸೇರ್ಕೊಂಡಾಗ ಫಸ್ಟು ವಾರ್ಮಿಂಗ್ ಅಪ್ ಇಂದ ಸ್ಟಾರ್ಟ್ ಮಾಡಿದ್ರು. 3.5 hours ಯೋಗ ಕ್ಲಾಸ್ ಇದೆ, 6:30 to 9:30. ಅಲ್ಲಿ ಫಸ್ಟು 1 hour ವಾರ್ಮಿಂಗ್ ಅಪ್ ಮಾಡ್ತೀವಿ, ಲೆಗ್ ಸ್ಟ್ರೆಚಿಂಗು ಎಲ್ಲ. ಅಲ್ಲಿ ಮೊದಲನೇ ದಿವಸ ಎಷ್ಟಾಗುತ್ತೆ ಅಷ್ಟು ಮಾಡು, ಬೆಂಡ್ ಎಷ್ಟಾಗುತ್ತೆ ಅಷ್ಟಾಗು. ಸೆಕೆಂಡ್ ಡೇ ದಿವಸ ನಿಮಗೆ ಅದಾಗದೇ ಅಭ್ಯಾಸ ಆಗುತ್ತೆ ಅಂತ ಮಾಡಿಸು. ಈ ಯೋಗ ತರಬೇತಿಯನ್ನು ಪಡ್ಕೊಳ್ತಾ ತಾವು ಮೊದಲು ಭಾಗವಹಿಸಿದಂಥ ಸ್ಪರ್ಧೆ ಯಾವುದು? ಆ ಸ್ಪರ್ಧೆ ಅನುಭವ ಹೇಗಿತ್ತು? ನಾನು ಫಸ್ಟ್ ಕಾಂಪಿಟೇಷನಲ್ಲಿ ಭಾಗವಹಿಸಿದಾಗ ಯೂನಿವರ್ಸಿಟಿಲಿ ಸೆನೆಟ್ ಭವನದಲ್ಲಿ ಭಾಗವಹಿಸಿದೆ. ಅಲ್ಲಿ 3rd ಪ್ಲೇಸ್ ಬಂತು. ತುಂಬ ಖುಷಿ ಆಯಿತು, ಫಸ್ಟ್ ಕಾಂಪಿಟೇಷನಲ್ಲೇ 3rd ಪ್ಲೇಸ್ ಬಂತು ಅಂತ. ಹಾಗಿದ್ರೆ ತಾವು ಈ ತಾಲೂಕು ಮಟ್ಟ ಆಗಿರ್ಬೋದು, ಜಿಲ್ಲಾ ಮಟ್ಟ ಆಗಿರ್ಬೋದು, ಈ ಸ್ಪರ್ಧೆಗಳಲ್ಲಿ ಯಾವಾಗ ಭಾಗವಹಿಸ್ತೀರಾ? ಅಲ್ಲಿನ ಅನುಭವ ಆಗಿತ್ತು? ಆಗ ಯಾವ ತರಗತಿಯಲ್ಲಿ ಓದ್ತಾ ಇದ್ರಿ? ತಾಲೂಕು ಮಟ್ಟ, ಡಿವಿಷನ್ ಲೆವೆಲ್ಲು, ಡಿಸ್ಟಿಕ್ ಲೆವೆಲೆಲ್ಲ ಪಾರ್ಟಿಸಿಪೇಟ್ ಮಾಡಿದಾಗ ಅದು 6ನೇ ಕ್ಲಾಸಿಂದನೇ ಶುರು ಆಗೋದು. ನಾನು 6ನೇ ಕ್ಲಾಸಲ್ಲಿ ಶುರು ಮಾಡಿದೆ. ಗೌರ್ಮೆಂಟ್ ಕಾಂಪಿಟೇಷನು. ತಾಲೂಕ್ ಲೆವೆಲಲ್ಲಿ ಸ್ವಲ್ಪ ಈಸಿ ಅನಿಸ್ತು, ಗೆಲ್ಬೋದು, ಫಸ್ಟ್ ಪ್ಲೇಸ್ ಅನಿಸ್ತು. ಪ್ರಥಮ ಸ್ಥಾನ ತಗೊಂಡೆ. ಮಂಡ್ಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಡೀತು. ಆಮೇಲೆ ಡಿಸ್ಟಿಕ್ ಲೆವೆಲು ಮಂಡ್ಯದಲ್ಲಿ ನಡೀತು. ಅಲ್ಲಿ ತಾಲೂಕ್ ಲೆವೆಲ್ಗಿಂತ ಡಿಸ್ಟಿಕ್ ಲೆವೆಲ್ ಡಿಫಿಕಲ್ಟ್ ಇತ್ತು, ಅಲ್ಲೂ ಪ್ರಥಮ ಸ್ಥಾನ ತಗೊಂಡೆ. ಡಿಸ್ಟಿಕ್ಕಿಂದ ಡಿವಿಷನ್ನು ಉಡುಪಿಲಿತ್ತು. ಅಲ್ಲಿ ಅಂದರೆ ತುಂಬ ಡಿಫಿಕಲ್ಟ್ ಇತ್ತು, ಕಾಂಪಿಟೇಟರ್ಸ್ ಜಾಸ್ತಿ ಇದ್ದರು. ಅಲ್ಲೂ ಪ್ರಥಮ ಸ್ಥಾನ ತಗೊಂಡೆ. ಡಿವಿಷನಿಂದ ಸ್ಟೇಟಿಗೆ ಸೆಲೆಕ್ಟ್ ಆದೆ. ಸ್ಟೇಟು ಚಿತ್ರದುರ್ಗದಲ್ಲಿತ್ತು. ಇಲ್ಲಿ ಕಾಂಪಿಟೇಟರ್ಸ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. 5 ರೌಂಡಲ್ಲಿ ಮಾರ್ಕ್ಸ್ ಕೊಡ್ತಾರೆ. ಆಸನ ಪೊಸಿಷನ್ಗೆ ಹೆಂಗೆ ಹೋಗ್ತಾರೆ, ಹೆಂಗೆ ಬರ್ತಾರೆ, ಆಸನ ಪೋಸ್ಚರು, ಎಷ್ಟು ಸೆಕೆಂಡ್ ಹೋಲ್ಡ್ ಮಾಡ್ತಾರೆ ಆಸನನ, ಡ್ರೆಸ್ಸು, ಮೇಕಪ್ಪು ಮತ್ತು ಡ್ಯಾನ್ಸು ಎಲ್ಲ ಮಾರ್ಕ್ಸ್ ಕೊಡ್ತಾರೆ. 5 ರೌಂಡಲ್ಲೂ ನಾನು ಫಸ್ಟ್ ಬಂದೆ. ಅಲ್ಲೂ ಪ್ರಥಮ ಸ್ಥಾನ ಪಡ್ಕೊಂಡು ನ್ಯಾಷನಲ್ ಲೆವೆಲ್ಗೆ ಈಗ ಸೆಲೆಕ್ಟ್ ಆಗಿದ್ದೀನಿ. ಈಗ ತಾವು ಮೈಸೂರಿನಲ್ಲಿ ಈ ಯೋಗವನ್ನು ತರಬೇತಿ ಪಡ್ಕೊಳ್ಳೋದಕ್ಕೂ ಹಾಗೆಯೇ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗೀಯ ಮಟ್ಟ ಮತ್ತು ರಾಜ್ಯ ಮಟ್ಟ, ಈ ಹಂತಗಳಲ್ಲಿ ತಾವು ಏನು ಸ್ಪರ್ಧೆಗಳನ್ನ ಭಾಗವಹಿಸೋಕ್ಕೆ ಹೋಗ್ತೀರಾ, ಅಲ್ಲಲ್ಲಿ ಸ್ಪರ್ಧೆಯಿಂದ ಸ್ಪರ್ಧೆಗೆ ಬದಲಾವಣೆಗಳಿರ್ತಿತ್ತು ಅಥವಾ ತಮಗೇನಾದರೂ ಭಯ ಆಗ್ತಿತ್ತ ಈ ಥರ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಸ್ಪರ್ಧೆಯಲ್ಲಿ ಭಾಗವಹಿಸೋಕ್ಕೆ? ನಮ್ಮ ಯೋಗ ಕ್ಲಾಸಲ್ಲಿ ಮೈಸೂರಲ್ಲೇ ನಮ್ಮ ಸರು ಡೆಮಾನ್ಸ್ಟ್ರೇಷನ್ಗೆ ಕರ್ಕೋಗ್ತಾರೆ, ಎಲ್ಲ ಕಡೆ ಕರ್ಕೋಗ್ತಾರೆ. ಆಮೇಲೆ ನಮ್ಮ ತಾತ ಕುಸ್ತಿ ಪೈಲ್ವಾನು, ಅವರು ಯಾವುದೇ ಪ್ರೋಗ್ರಾಮ್ ಇದ್ರೂ ಅಲ್ಲಿ ಯೋಗ ಮಾಡಿಸ್ತಾರೆ ಡೆಮಾನ್ಸ್ಟ್ರೇಷನ್ನ. ಅದಕ್ಕೋಸ್ಕರ ಎಲ್ಲೇ ಹೋದ್ರೂ ಭಯ ಆಗಲ್ಲ. ಅಂದರೆ ಪ್ರತಿಯೊಂದು ವೇದಿಕೆ ಮೇಲೆ ತಾವು ಹತ್ತಿ ಈ ರೀತಿಯ ಯೋಗವನ್ನು ಪ್ರದರ್ಶನ ಮಾಡ್ತಿದ್ರಿಂದ ತಮ್ಗೆ ಎಲ್ಲೂ ಕೂಡ ಭಯ ಆಗಲಿಲ್ಲ? ಇಲ್ಲ. ಎದುರಾಳಿಗಳನ್ನು ನೋಡಿ ಅದೇನಾದರೂ ಭಯ ಆಗ್ತಿತ್ತಾ? ಸೋತ್ರೂ ಪರವಾಗಿಲ್ಲ, ನಾನು ಏನು ಕಲ್ತಿದ್ದೀನಿ ಅಲ್ಲೋಗಿ ಮಾಡಿ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್.
ಹಾಗೆಯೇ ತಾವು ಈಗ ಸರ್ಕಾರ ಆಗಿರ್ಬೋದು ಅಥವಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆಯುವಂಥ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸೋದ್ರ ಜೊತೆಗೆ ಇನ್ಯಾವುದಾದ್ರೂ ಬೇರೆ ವಿಶೇಷ ಸ್ಪರ್ಧೆಗಳಲ್ಲಿ ಏನಾದರೂ ಭಾಗವಹಿಸಿ ಅಲ್ಲಿ ಪ್ರದರ್ಶನ ಯಾವ ರೀತಿ ಕೊಡ್ತಾ ಇದ್ರಿ? ಮೈಸೂರಲ್ಲಿ ಯೋಗ ದಸರಾ ಕಾಂಪಿಟೇಷನಲ್ಲಿ ದಸರಾ ಟೈಮಲ್ಲಿ ಫಸ್ಟ್ ಪ್ಲೇಸ್ ಸಿಕ್ತು. ಅಲ್ಲಿ 5000 ಕ್ಯಾಶ್ ಪ್ರೈಸು ಕೊಟ್ಟರು. ಆಮೇಲೆ ನಂಜನಗೂಡಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇತ್ತು, ಅಲ್ಲೂ ಪ್ರಥಮ ಸ್ಥಾನ ಸಿಕ್ತು. ಆಮೇಲೆ ನ್ಯಾಷನಲ್ ಲೆವೆಲಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಮಂಡ್ಯ ಯೋಗ ನಕ್ಷತ್ರ ಅಂತ ಅವಾರ್ಡ್ ಕೊಟ್ಟರು. ಆಮೇಲೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂತಲೂ ಅವಾರ್ಡ್ ಕೊಟ್ಟರು HD ಕೋಟೆಲಿ. ಹಾಗೆಯೇ ತಾವು ಈಗ 6ನೇ ತರಗತಿ ಓದ್ತಾ ಇದ್ದೀರಾ. ತಾವು ಕಳೆದ 2-3 ವರ್ಷಗಳಿಂದ ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಬೇರೆ ಬೇರೆ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾ ಬಂದ್ರಿ. ಅದು ಸರ್ಕಾರ ಇಲಾಖೆ ನಡೆಸುವಂಥ ಕಾಂಪಿಟೇಷನ್ಗಳಾಗಿರ್ಬೋದು, ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಾಂಪಿಟೇಷನ್ಗಳಾಗಿರ್ಬೋದು. ಇಲ್ಲಿ ಭಾಗವಹಿಸೋದಕ್ಕೆ ತಾವು ಯೋಗ ಟ್ರೈನಿಂಗ್ ಪಡ್ಕೊಳ್ಳೋದಕ್ಕೆ ತಮ್ಮ ಶಾಲೆಯವರ ಶಿಕ್ಷಕರ ಸಪೋರ್ಟ್ ತುಂಬಾ ಮುಖ್ಯ ಆಗಿರಬೇಕು. ತಮ್ಮ ಶಾಲೆಯ ಶಿಕ್ಷಕರು ಯಾವ ರೀತಿ ನಮಗೆ ಸಪೋರ್ಟ್ ಮಾಡಿದ್ರು? ಈ ಥರ ಯೋಗದಲ್ಲಿ ತೊಡಸ್ಕೊಳ್ಳೋಕ್ಕಾಗಿರ್ಬೋದು, ಕಾಂಪಿಟೇಷನ್ಗಳಿಗೆ ಹೋಗೋದಕ್ಕಾಗಿರ್ಬೋದು, ಯಾವ ರೀತಿ ಸಪೋರ್ಟ್ ಮಾಡಿದ್ರು? ನಮ್ಮ ಸ್ಕೂಲ್ ಹೆಸರು ಆಕ್ಸ್ಫರ್ಡ್ ಸ್ಕೂಲ್ ಅಂತ, ಆಕ್ಸ್ಫರ್ಡ್ ಶಾಲೆ. ನಮ್ಮ ಸ್ಕೂಲ್ ಚೇರ್ಮನ್ ಹೆಸರು ಮಿಸ್ಟರ್ ನಾಗೇಶ್ ಅಂತ, ನಾಗೇಶ್ ಸರ್. ಸ್ಕೂಲ್ ಪ್ರಿನ್ಸಿಪಲ್ ಹೆಸರು ಉಮಾ ಮ್ಯಾಮ್ ಅಂತ. ಪ್ರಿನ್ಸಿಪಲ್ಲು ಚೇರ್ಮನ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಸ್ಪೋರ್ಟ್ಸ್ ಅಂದರೆ ಸಪೋರ್ಟ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ. ಯೋಗ ಅಂದ್ರೂ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಯಾವುದೇ ಕಾಂಪಿಟೇಷನ್ ಇದ್ದರೂ ಸ್ಕೂಲ್ ವ್ಯಾನಲ್ಲೇ ಕರ್ಕೊ ಹೋಗ್ತಾರೆ, ಸ್ಕೂಲ್ ವ್ಯಾನಲ್ಲೇ ಕರ್ಕೊ ಬರ್ತಾರೆ. ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ಮಿಕ್ಕಿದ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ನಿನ್ನ ಕೈಲಾಗುತ್ತೆ, ಹೋಗಿ ಮಾಡ್ಬಾ, ಆಲ್ ದ ಬೆಸ್ಟ್ ಅಂತ ಸಪೋರ್ಟ್ ಮಾಡಿದ್ರು. ನಮ್ಮ ಯೋಗ ಕ್ಲಾಸ್ ಹೆಸರು SES ಇಂಟರ್ನ್ಯಾಷನಲ್ ಯೋಗ ಫೌಂಡೇಶನ್ ಅಂತ. ನಮ್ಮ ಸರ್ ಹೆಸರು ರವಣಿಕರ್ HM ಅಂತ. ಅವರು ಆಸನ ಸ್ಥಿತಿ ಹೆಂಗೆ ಹೋಗಬೇಕು ಎಲ್ಲ ಕರೆಕ್ಷನ್ ಮಾಡಿದ್ರು. ಆಮೇಲೆ ಇಂಡಿವಿಜುವಲ್ ಆಗಿ ಹೇಳ್ಕೊಡ್ತಾ ಇದ್ರು, ಬಂದು ನಿನ್ ಗೆಲ್ತ್ಯಾ, ನಿನ್ನ ಕೈಲಾಗುತ್ತೆ ಅಂತ. ಆಮೇಲೆ ಬೆಳಿಗ್ಗೆ 10 o'clock ಹೋದರೆ ಸಂಜೆ 10 o'clock ಗಂಟೆನೂ ಕ್ಲಾಸಲ್ಲೇ ಇರ್ತಾಯಿದ್ದು. ಊಟ ತಿಂಡಿ ಎಲ್ಲ ಅವರೇ ಕೊಡಿಸ್ತಾ ಇದ್ರು. ಡ್ಯಾನ್ಸ್ ಎಕ್ಸ್ಪ್ರೆಷನ್ ಹಿಂಗಿರಬೇಕು ಅಂತ ಎಲ್ಲ ಅವರೇ ಹೇಳ್ಕೊಡ್ತಾ ಇದ್ರು. ತುಂಬ ಸಪೋರ್ಟ್ ಇತ್ತು. ಹಾಗೆಯೇ ತಮಗೆ ಈ ಯೋಗದಲ್ಲಿ ತೋರಿಸ್ಕೊಳ್ಳಿಕ್ಕೆ, ಈ ಥರ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸೋದಕ್ಕೆ ತಮ್ಮ ಕುಟುಂಬದವರು ಯಾವ ರೀತಿ ಸಪೋರ್ಟಿವ್ ಆಗಿದ್ರು? ಕುಟುಂಬದವರು ತುಂಬ ಸಪೋರ್ಟ್ ಮಾಡಿದ್ರು. ಅಪ್ಪ ಅಮ್ಮನೂ ತುಂಬ ಸಪೋರ್ಟ್ ಮಾಡಿದ್ರು. ಅಲ್ಲಿಗೆಲ್ಲ ಕರ್ಕೊ ಹೋಗಿ ಚಿತ್ರದುರ್ಗಕ್ಕೆ ಮೇಕಪ್ಪು ಹೆಂಗೆ ಮಾಡಬೇಕು, ಅಲ್ಲಿ ಕಾಂಪಿಟೇಟರ್ಸ್ ಹೆಂಗಿರ್ತಾರೆ ಅಂತ ಸಪೋರ್ಟ್ ಮಾಡಿದ್ರು. ಇನ್ನು ಫ್ಯಾಮಿಲಿ ಮೆಂಬರ್ಸು ತುಂಬ ಸಪೋರ್ಟ್ ಮಾಡಿದ್ರು. ಎಲ್ಲೇ ಕಾಂಪಿಟೇಷನ್ನು ಅಪ್ಪ ಅಮ್ಮ ಬರೋಕ್ಕಾಗಲಿಲ್ಲ ಅಂದರೆ ಅವ್ರು ಕರ್ಕೊ ಹೋಗಿ ಬರ್ತಾಯಿದ್ರು, ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಈಗ ತಾವು ಈಗ 6ನೇ ತರಗತಿ ಓದ್ತಿರೋದ್ರಿಂದ ಈ ಓದಲ್ಲೂ ತಾವು ತೊಡಗಿಸ್ಕೋಬೇಕು, ಓದನ್ನು ಬಿಡೋಂಗಿಲ್ಲ, ಮತ್ತು ಯೋಗದಲ್ಲೂ ತೊಡಗಿಸ್ಕೊಳ್ಬೇಕು, ಎಲ್ಲ ರೀತಿಯ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಬೇಕು. ಈ ಓದು, ಶಾಲೆ, ಯೋಗ ಈ ಮೂರನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಹೋಗ್ತಾ ಇದ್ದೀರಾ ದಿನದಲ್ಲಿ? ಯಾವ್ಯಾವುದಕ್ಕೆ ಯಾವ ರೀತಿ ಸಮಯವನ್ನು ಕೊಡ್ತಾ ಇದ್ದೀರಾ? ನಾನು ಯೋಗ ಸಂಜೆ ಮಾಡಿದ್ರೆ ಓದೋದು ಬೆಳಗ್ಗೆ ಓದ್ತಾ ಇದ್ದೆ. 5 o'clock ಎದ್ದು ಓದ್ಕೋತಾ ಇದ್ದೆ. ಆಮೇಲೆ ರಜಾ ದಿವಸದಲ್ಲೂ ಓದ್ತಾ ಇದ್ದೆ. ಓದೋದ್ರಲ್ಲೂ ಚೆನ್ನಾಗಿ ಓದ್ತಾ ಇದ್ದೀನಿ, ಯೋಗ ಮಾಡೋದ್ರಲ್ಲೂ ಚೆನ್ನಾಗಿ ಯೋಗ ಮಾಡ್ತಾ ಇದ್ದೀನಿ. ಸಂಜೆ ಯೋಗ ಮಾಡಿದ್ರೆ ಬೆಳಗ್ಗೆ ಓದ್ಕೋತೀನಿ. ಈಗ ತಾವು ಯಾವುದಾದ್ರೂ ಕಾಂಪಿಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಶಾಲೆಯಲ್ಲಿ ಯಾವುದಾದ್ರೂ ಪಾಠಗಳು ನಿಮಗೆ ಮಿಸ್ ಆದಂಥ ಸಂದರ್ಭದಲ್ಲಿ ಅಥವಾ ಪರೀಕ್ಷೆ ಅಥವಾ ಟೆಸ್ಟ್ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ತಮಗೆ ಪ್ರತ್ಯೇಕವಾಗಿ ಏನಾದರೂ ಹೇಳ್ಕೊಡ್ತಾ ಇದ್ರಾ, ಮಾಡಿಸ್ತಾ ಇದ್ರಾ? ಎಲ್ಲಾದರೂ ಸ್ಕೂಲಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದಾಗ ಅಥವಾ ಟೆಸ್ಟ್ ನಡೀತಾ ಇದ್ದಾಗ ಎಲ್ಲಾದರೂ ಹೋಗಿದ್ರೆ, ನಾನು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಚಿತ್ರದುರ್ಗಕ್ಕೆ ಹೋಗಿದ್ದೆ. ಮತ್ತೆ ಎಕ್ಸಾಮ್ ಕೊಟ್ಟಿದ್ರು, ನನಗೆ ಸಪ್ರೇಟ್ ಎಕ್ಸಾಮು ಕೊಟ್ಟಿದ್ರು. ಮತ್ತು ಪಾಠ ಏನಾದರೂ ಮಿಸ್ ಆದರೆ ಟೀಚರ್ಸು ಹೇಳ್ಕೊಡ್ತಾ ಇದ್ರು, ಅರ್ಥ ಮಾಡಿಸ್ತಾ ಇದ್ರು. ಹಾಗಿದ್ರೆ ತಾವು ಇದುವರೆಗೂ ತಾವೇನು ಯೋಗ ಸ್ಪರ್ಧೆಗಳಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳಲ್ಲಿ ಯೋಗ ಪ್ರದರ್ಶನವನ್ನು ಮಾಡ್ತಾ ಬರ್ತಿರೋದಕ್ಕೆ ತಮಗೆ ಹಲವಾರು ಬಹುಮಾನಗಳಾಗಿರ್ಬೋದು, ಪ್ರಶಸ್ತಿಗಳು ಕೂಡ ತಮಗೆ ಬಂದಿದೆ. ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ, ಅದರ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ.
ಮಂಡ್ಯ ಯೋಗ ನಕ್ಷತ್ರ ಅಂತ ಬಂತು. ನಾನು ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ. ಮಂಡ್ಯದಲ್ಲಿ 20 ವರ್ಷದಿಂದ ಒಬ್ಬರು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿಲ್ಲ. ನಾನು ಫಸ್ಟ್ ಟೈಮ್ ಸೆಲೆಕ್ಟ್ ಆಗಿದ್ದೀನಿ ಅಂತ ಮಂಡ್ಯ ಯೋಗ ನಕ್ಷತ್ರ ಅಂತ ಅವಾರ್ಡ್ ಕೊಟ್ಟರು. ಆಮೇಲೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂತಲೂ ಒಂದು ಅವಾರ್ಡ್ ಕೊಟ್ಟರು. ಅದು ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಕೊಟ್ಟರು. ತಮಗೆ ಈ ಎಲ್ಲ ಪ್ರಶಸ್ತಿಗಳು ಬಹುಮಾನಗಳು ಬಂದಿದ್ದಕ್ಕೆ ನಮ್ಮ ಜನಧ್ವನಿ ಕಡೆಯಿಂದ ಹಾಗೂ ನಮ್ಮ ಕೇಳುಗರ ಕಡೆಯಿಂದನೂ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹಾಗೆಯೇ ಈಗ ತಾವು ಮುಂದೆ ರಾಷ್ಟ್ರ ಮಟ್ಟದ ಯೋಗ ಸ್ಪರ್ಧೆಯನ್ನು ಎದುರಿಸಲಿಕ್ಕೆ ತಯಾರಿಯನ್ನು ಮಾಡಿಕೊಡ್ತಾ ಇದ್ದೀರಾ. ಮುಂದೆ ಈ ಸ್ಪರ್ಧೆ ಎಲ್ಲಿ ನಡೀತಾ ಇದೆ, ಈ ಸ್ಪರ್ಧೆನ ಎದುರಿಸೋ ನಿಟ್ಟಲ್ಲಿ ಅಲ್ಲಿ ಒಂದು ಉತ್ತಮವಾದ ಸ್ಥಾನವನ್ನು ಪಡೆಯೋ ನಿಟ್ಟಲ್ಲಿ ಯಾವ ರೀತಿ ತಯಾರಿ ಮಾಡ್ಕೋತಾ ಇದ್ದೀರಾ? ನಮ್ಮ ರವಣಿಕರ್ ಸರು ನನಗೆ ಇಂಡಿವಿಜುವಲ್ ಆಗಿ ಸಪ್ರೇಟ್ ಹೇಳ್ಕೊಡ್ತಾಯಿದ್ರು. ಅದು ಸಣ್ಣ ಪುಟ್ಟ ಕರೆಕ್ಷನ್ ಇದ್ರು ಅದನ್ನು ಕರೆಕ್ಟ್ ಮಾಡ್ತಾಯಿದ್ರು. ಆಸನ ಪೊಸಿಷನ್ಗೆ ಹೆಂಗೆ ಹೋಗೋದು, ಆಸನ ಪೊಸಿಷನ್ ಹೆಂಗೆ ಬರೋದು, ಫೇಸ್ ಎಕ್ಸ್ಪ್ರೆಷನ್ ಹೆಂಗಿರಬೇಕು, ಆಮೇಲೆ ಸ್ಟೇಜ್ನ ಹೆಂಗೆ ಕವರ್ ಮಾಡಬೇಕು, 5 ಪ್ಲೇಸಸ್ಸು ಹೆಂಗೆ ಕವರ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ನ್ಯಾಷನಲ್ ಲೆವೆಲ್ಗೆ ಚೆನ್ನಾಗಿ ನಡೀತಾ ಇದೆ ತಯಾರಿ. ತಮ್ಮ ಮುಂದಿನ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಒಂದು ಉತ್ತಮವಾದ ಬಹುಮಾನ ಮತ್ತು ಸ್ಥಾನ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು. ಈಗ ತಾವು ಪ್ರಸ್ತುತ 6ನೇ ತರಗತಿ ಓದ್ತಾ ಇದ್ದೀರಾ. ಯೋಗದಲ್ಲಿ ತೊಡಗಿಸ್ಕೊಂಡು ಈ ರೀತಿಯ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಬಹುಮಾನವನ್ನು ಗೆಲ್ತಾ ಬರ್ತಾ ಇದ್ದೀರಾ. ಇದೆಲ್ಲ ಒಂದು ಕಡೆ ಇದ್ದರೆ ತಮ್ಮ ಜೀವನದ ಮುಂದಿನ ಭವಿಷ್ಯದ ಗುರಿ ಏನು? ಭವಿಷ್ಯದಲ್ಲಿ ತಾವು ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾನು ಭವಿಷ್ಯದಲ್ಲಿ ಭರತನಾಟ್ಯಂ ಕ್ಲಾಸಿಕಲ್ ಡ್ಯಾನ್ಸರು ಮತ್ತು ಯೋಗ ಟೀಚರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಓದೋದ್ರಲ್ಲಿ ನಾನು ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ತಮ್ಮ ಮುಂದಿನ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು. ಈಗ ಇದೇ ರೀತಿಯೇ ವಯಸ್ಸಲ್ಲಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಇತರ ಪೋಷಕರಾಗಿರ್ಬೋದು, ಈಗ ತಾವು ಯೋಗದಲ್ಲಿ ತೊಡಗಿಸ್ಕೊಂಡು ಒಂದು ಸ್ಥಾನವನ್ನು ಗಳಿಸ್ಕೊಂಡು ಅದರಲ್ಲಿ ಒಂದು ಯಶಸ್ಸನ್ನು ಕಾಣಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳು ಓದಿನೊಂದಿಗೆ ಈ ಥರ ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು, ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅದರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಕುರಿತು ತಾವೇನು ಅವ್ರಿಗೆ ಸಲಹೆ ಕೊಡ್ತೀರಾ? ಯೋಗ ಮಾಡೋದ್ರಿಂದ ಯಾವುದೇ ಜಾಯಿಂಟ್ ಪೇನ್ ಬರಲ್ಲ. ವಯಸ್ಸಾದ್ಮೇಲೆ ನೋವು, ಕಾಲು ನೋವು, ಬೆನ್ನೋವು ಏನೂ ಬರಲ್ಲ. ಚೆನ್ನಾಗಿ ಹೆಲ್ಪ್ ಆಗುತ್ತೆ. ದಿನ ಎಲ್ಲರೂ ಯೋಗ ಮಾಡಿ, ಅಟ್ಲೀಸ್ಟ್ 1/2 ಅವರ್ ಅಥವಾ 1 ಅವರ್ ಯೋಗ ಮಾಡಿ. ಹೆಲ್ತ್ ಚೆನ್ನಾಗಿರುತ್ತೆ. ಯಾವುದೇ ಡಿಸೀಸ್ ಬರಲ್ಲ, ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ, ಥೈರಾಯ್ಡು ಏನೂ ಬರಲ್ಲ. ಹೆಲ್ತ್ ಚೆನ್ನಾಗಿರುತ್ತೆ. ಎನ್ಕರೇಜ್ ಮಾಡಬೇಕು ಪೇರೆಂಟ್ಸು. ನಿನ್ನ ಕೈಲಿ ಆಗುತ್ತೆ, ನೀನು ಮಾಡ್ತೀಯಾ, ಮಾಡು, ಕಲಿ ನೀನುವೆ. 1 ದಿವಸ ಬರಲಿಲ್ಲ, 2 ದಿವಸ ಬರಲಿಲ್ಲ ಅಂದರೆ 3ನೇ ದಿವಸ ಬರುತ್ತೆ, ಮಾಡು ಅಂತ ಎನ್ಕರೇಜ್ ಮಾಡಬೇಕು. ಭಾಳ ಸಂತೋಷ ಹಾಸಿನಿ ಅವರೇ. ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 2-3 ವರ್ಷಗಳಿಂದ ಯೋಗ ಮೇಲಿನ ಆಸಕ್ತಿಯಿಂದ ಯೋಗದಲ್ಲಿ ತೊಡಗಿಸ್ಕೊಳ್ತಾ ಯೋಗವನ್ನು ತರಬೇತಿ ಪಡ್ಕೊಳ್ತಾ ವಿವಿಧ ರೀತಿಯ ಯೋಗ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ತಾವು ಬಹುಮಾನಗಳನ್ನು ಪ್ರಶಸ್ತಿಗಳನ್ನು ಗಳಿಸ್ಕೊಳ್ತಾ ಬರ್ತಾ ಇರೋದಾಗಿರ್ಬೋದು. ಓದಿನೊಂದಿಗೆ ಈ ಯೋಗದಲ್ಲಿ ಯಾವ ರೀತಿ ತಾವು ತೊಡಗಿಸ್ಕೊಳ್ತಾ ಬರ್ತಾ ಇದ್ದಾರೆ, ಇದಕ್ಕೆ ಶಿಕ್ಷಕರ ಸಹಕಾರ, ಕುಟುಂಬದವರ ಸಹಕಾರ ಹೇಗಿದೆ, ಮುಂದೆ ತಾವು ಎದುರಿಸ್ತಾ ಇರುವಂಥ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಯಾವ ರೀತಿ ಎಲ್ಲ ತಯಾರಿಯನ್ನು ಮಾಡ್ಕೋತಾ ಇದ್ದೀರಾ, ತಮ್ಮ ಜೀವನದಲ್ಲಿ ಮುಂದೆ ಏನೆಲ್ಲ ಭವಿಷ್ಯದ ಗುರಿಯನ್ನಾಗಿ ಇಟ್ಟುಕೊಂಡು ಈಗಲಿಂದ ತನ್ನ ಪ್ರಯತ್ನದಲ್ಲಿದ್ದೀರಾ ಅನ್ನೋದು ಕುರಿತು, ಮತ್ತು ಜೊತೆಗೆ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ತಮ್ಮ ಮಕ್ಕಳ ಒಂದು ಭವಿಷ್ಯವನ್ನು ಉಜ್ವಲವಾಗಿಸೋ ನಿಟ್ಟಲ್ಲಿ ಯೋಗ ಅನ್ನೋದಾಗಿರ್ಬೋದು, ಈ ಥರ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಯಾವ ರೀತಿ ಎಲ್ಲ ಪೋಷಕರು ಸಹಕಾರ ನೀಡಬೇಕು, ವಿದ್ಯಾರ್ಥಿಗಳು ಯಾವ ರೀತಿ ಶ್ರಮ ಪಡಬೇಕು ಅನ್ನೋದು ಕುರಿತು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ತಾವು ಮುಂದೆ ಎದುರಿಸಲಿರುವಂಥ ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಒಂದು ಉತ್ತಮವಾದ ಸ್ಥಾನ ಸಿಕ್ಕಿ ತಾವು ಮುಂದೆ ಇನ್ನೂ ಹೆಚ್ಚಿನ ಹಂತಕ್ಕೆ ಹೋಗಿ ಒಂದು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಹೆಸರನ್ನು ಪಡೀರಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಶ್ರೀಕಾಂತ್ ಸರು ಮತ್ತು ಲಿಂಗರಾಜು ಸರ್ ಅವ್ರಿಗೆ ಧನ್ಯವಾದಗಳು. ಆಮೇಲೆ ಜನಧ್ವನಿ ತಂಡದವ್ರಿಗೆ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಯೋಗ ಕ್ರೀಡಾ ಪ್ರತಿಭೆಯ ಮೂಲಕ ವಿವಿಧ ಹಂತದ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ಬಹುಮಾನಗಳಿಗೆ ಹಾಗೂ ಪ್ರಶಸ್ತಿಗಳಿಗೆ ಭಾಜನರಾಗುತ್ತಾ ಪ್ರಸ್ತುತ ತಮ್ಮ 6ನೇ ತರಗತಿಯ ಚಿಕ್ಕ ವಯಸ್ಸಿನಲ್ಲಿಯೇ ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಗೆ ಆಯ್ಕೆಯಾಗಿರುವ ಮೈಸೂರಿನ ಕುಮಾರಿ ಹಾಸಿನಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.